ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಶಿವಾಂಜನಾ ವ್ಲಾಗ್ಸ್. ನಾನು ಸಂಜನಾ. ಸುಮಾರು ದಿನನೇ ಆಗಿತ್ತು ನಾನು ಲಾಂಗ್ ಫಾರ್ಮ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಬರೀ ಶಾರ್ಟ್ ವೀಡಿಯೋಸ್ ಅಷ್ಟೇ ನೋಡಿರ್ತೀರಾ ಅನ್ಕೋತೀನಿ. ಸೊ ಇನ್ನು ಮುಂದೆ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ಡೈಲಿ ರೋಟೀನ್ಸ್ ಹೇಗಿರುತ್ತೆ, ನನ್ನ ಒಂದು ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ, ಸ್ಕಿನ್ ಕೇರ್, ಪ್ರಾಡಕ್ಟ್ ರಿವ್ಯೂ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ಇಷ್ಟು ದಿನ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಇನ್ನು ಮುಂದೆನೂ ಇದೇ ರೀತಿ ಸಪೋರ್ಟ್ ಬೇಕು. ಹಾಗೆ ನನ್ನ ಚಾನಲ್ನಲ್ಲಿ ಬಂದು ಬರೀ ನಾನು ಹೆಲ್ತ್ ರಿಲೇಟೆಡ್ ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದಿದ್ದು, ಬಟ್ ಇನ್ನು ಮುಂದೆ ನನ್ನ ಲೈಫ್ ಸ್ಟೈಲ್ನ ಶೇರ್ ಮಾಡ್ಕೋತೀನಿ. ಸೊ ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ನಮ್ಮ ಆ್ಯನಿವರ್ಸರಿ ದಿನದ ವ್ಲಾಗ್ ಆಗಿರುತ್ತೆ. ಸೊ ನಾವಿವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ ನಿನ್ನೆನೇ ಡಿಸೈಡ್ ಮಾಡ್ಕೊಂಡ್ವಿ. ಸೊ ನಾನು ಮಾರ್ನಿಂಗ್ 3:30ಗೆ ಅಲಾರಾಮ್ ಇಟ್ಕೊಂಡಿದ್ದೆ, ಬಟ್ ನನಗೆ ಎದ್ದೇಳೋಕ್ಕಾಗಿಲ್ಲ. ನಿನ್ನೆ ಕೆಲಸಗಳು ತುಂಬ ಇದ್ದಿದ್ದರಿಂದ ಈಗ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕಲ್ವ. ಸೊ ಎಲ್ಲ ಮಾಡಿಕೊಂಡು ನಿನ್ನೆ ತುಂಬಾ ಸ್ಟ್ರೈನ್ ಆಗೋಗಿತ್ತು. ನನಗೆ ಸಡನ್ನಾಗಿ ಎದ್ದೇಳೋಕ್ಕಾಗಿಲ್ಲ 3:30ಗೆ. ಆಮೇಲೆ ನಾನು 4:30 ಹಂಗೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಾನು ಮಾರ್ನಿಂಗ್ 4:30 ಎದ್ದಾಗ ಟೈಮ್ 4:29 ಆಗಿತ್ತು. ಸೊ ಫಸ್ಟ್ ನೈಟೇ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಲೆಮನ್ ರೈಸ್ ಮಾಡ್ಕೊಂಬಿಡೋಣ, ಆ ಬಸ್ಸಲ್ಲಿ ಹೋಗ್ತಾ ತಿಂಡಿ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಲೆಮನ್ ರೈಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಎದ್ದಿದ ತಕ್ಷಣ ಸಡನ್ನಾಗಿ ಕೆಲಸನ ಸ್ಟಾರ್ಟ್ ಮಾಡ್ಕೊಳಕ್ಕಾಗಲ್ಲ, ಸ್ವಲ್ಪ ನಮಗೂ ಟೈಮ್ ಕೊಟ್ಕೋಬೇಕಲ್ವ. ಸೊ 10 ನಿಮಿಷ ರೆಸ್ಟ್ ಮಾಡಿ ಹೊರಗಡೆ ಎಲ್ಲ ಓಡಾಡಿಕೊಂಡು ಒಂದು ಫ್ರೆಶ್ ಗಾಳಿನ ತೊಗೊಂಡು ಅದಾದಮೇಲೆ ಬಂದು ಇಲ್ಲಿ ರೈಸ್ಗೆ ಇಟ್ಕೊಂಡಿದ್ದೀನಿ. ಹಾಗೆ ನೆನ್ನೆ ತುಂಬ ಸ್ಟ್ರೆಸ್ ಆಗಿತ್ತು ಅಂತ ಹೇಳಿದ್ನಲ್ಲ, ಕೆಲಸಗಳು ಮಾಡಿ ಆಯಾಸ ಅನ್ನಿಸ್ತಾ ಇತ್ತು. ಸೊ ನೈಟ್ ನಾನು ಪಾತ್ರೆಗಳು ಯಾವುದು ತೊಳೆದಿರಲಿಲ್ಲ, ಇನ್ನೊಂದು ಕಡೆ ಪಾತ್ರೆಗಳೆಲ್ಲ ತೊಳೆದು ಎತ್ತಿಟ್ಕೊಂಡು ಅದಾದಮೇಲೆ ಲೆಮನ್ ರೈಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡು ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡು ಒಗ್ಗರಣೆನ ಹಾಕೋತಾ ಇದ್ದೀನಿ. ಮೊದಲನೇದಾಗಿ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 1 ಸ್ಪೂನಷ್ಟು ಕಡಲೆ ಬೀಜ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಾದಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಅದು ಚಿಟಪಟ ಅಂತ ಸಿಡಿಯೋವರೆಗೂ ಕಾದು ಅದಾದಮೇಲೆ ಬೆಳ್ಳುಳ್ಳಿನ ಏನು ತೆಗೆದಿಟ್ಕೊಂಡಿರ್ತೀವೋ ಅದನ್ನು ಹಾಕಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಲ್ಟ್ನ ಆ್ಯಡ್ ಮಾಡಿಕೊಂಡ್ರೆ ಅದಾದಮೇಲೆ ಗ್ಯಾಸ್ನ ಆಫ್ ಮಾಡಿ ಅದಕ್ಕೆ ಕಾಯಿ ತುರಿನ ಹಾಕಿ ಸ್ವಲ್ಪ ಲಾಸ್ಟಲ್ಲಿ ನಿಂಬೆ ರಸನ ಹಾಕ್ಕೊಂಡ್ರೆ ಲೆಮನ್ ರೈಸ್ ರೆಡಿ ಆಗಿಬಿಡುತ್ತೆ. ಬೇಗನೆ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಎಲ್ಲಾದರೂ ಔಟ್ಸೈಡ್ ಹೋಗ್ತಾ ಇದ್ದೀವಿ ಅಂದಾಗ ಇದನ್ನು ಫಾಸ್ಟಾಗಿ ಮಾಡ್ಕೋಬೋದು. ಇವಾಗ ರೆಡಿ ಇರೋ ಹುಳಿಗೆ ಸ್ವಲ್ಪ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಗೆ ಹುಳಿಗೆ ತಕ್ಕಂಗೆ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನೇನು ಅಂದ್ಕೊಂಡಿದ್ದು ಅಂದರೆ ಇದನ್ನು ಡೈರೆಕ್ಟ್ ಬಾಕ್ಸ್ಗೆ ಹಾಕ್ಕೊಂಡ್ಬಿಟ್ರೆ ಕೆಲಸಗಳು ಬೇಗ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಹಾಟ್ ಬಾಕ್ಸ್ನ ತಂದು ಅದಕ್ಕೆ ಪ್ಯಾಕ್ ಮಾಡಿಕೊಂಡೆ. ಆಮೇಲೆ ಈ ರೆಡಿ ಇರೋ ರೈಸ್ನ ಸೆಪ್ರೇಟಾಗಿ ಎತ್ತಿಟ್ಟು ಒಂದು ಕಡೆಯಿಂದ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆನ್ನೆನೇ ನಾನು ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಇವತ್ತು ಸಿಂಪಲ್ಲಾಗಿ ಇವಾಗೇನು ಗಲೀಜಾಗಿತ್ತೋ ಅಷ್ಟು ಮಾತ್ರ ಕ್ಲೀನ್ ಮಾಡೋದಿದ್ದು, ಫಾಸ್ಟಾಗಿ ಕ್ಲೀನ್ ಮಾಡ್ಕೊಂಬೇಡ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಕ್ವಿಕ್ಕಾಗಿ ಅಡುಗೆ ಮನೆ ಅಂತೂ ಕ್ಲೀನ್ ಆಯಿತು. ಅದಾದಮೇಲೆ ಬಾಟಲ್ಗಳನ್ನ ತೊಗೊಬಂದು ಅದಕ್ಕೆ ನೀರನ್ನ ಫಿಲ್ ಮಾಡಿ ಹಾಟ್ ಬಾಕ್ಸ್ ಬಾಟಲ್ ಎಲ್ಲನೂ ಒಂದು ಕಡೆ ಎತ್ತಿಟ್ಕೊಂಡು ಅದಾದಮೇಲೆ ಅದನ್ನು ಬ್ಯಾಗ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಕೆಲಸದ ಗಡಿಬಿಡಿಯಲ್ಲಿ ನಾನು ಅದನ್ನು ಮರ್ತು ಬಿಡ್ತೀನಿ. ಆಮೇಲೆ ಸಡನ್ನಾಗಿ ಅಲ್ಲೇನಾದರೂ ಪಾಪಗೆ ನೀರು ಬೇಕು ಅಂದರೆ ಸಡನ್ನಾಗಿ ಹೋಗಿ ಬೇರೆ ಕಡೆಯಿಂದ ತರೋಕ್ಕಾಗಲ್ಲ ಅಂದ್ಬಿಟ್ಟು ಮನೇಲೆ ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀನಿ. ಅದಾದಮೇಲೆ ಒಂದು ಕಡೆಯಿಂದ ಕಸ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಎದ್ದು ಅವ್ರು ಹಸು ಕೆಲಸ ಮಾಡೋದಕ್ಕೆ ಹೊರಟಿದ್ರು. ನಾನು ಒಂದು ಕಡೆಯಿಂದ ಕ್ವಿಕ್ಕಾಗಿ ಕಸ ಹೊಡೆದು ಹಿಂದೆನೇ ಮಾಪ್ ಮಾಡ್ಕೊಂಬೇಡ ಅಂತ ಹೇಳಿಬಿಟ್ಟು ಒಂದು ಕಡೆಯಿಂದ ಮಾಪ್ ಮಾಡ್ಕೋತಾ ಇದ್ದೀನಿ. ಏನಂದರೆ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಪ್ರತಿಯೊಂದನ್ನು ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿರ್ತಿದ್ರು. ನಾವು ಎದ್ದು ರೆಡಿಯಾಗೋದೇ ಕಷ್ಟ ಆವಾಗ. ಹಾಗೆ ನಮ್ಮನ್ನ ಎದ್ದೇಳ್ಸೋಕ್ಕೆ ಒಬ್ಬರಲ್ಲ ಇಬ್ಬರಲ್ಲ, ಆವಾಗ ಟೈಮ್ ಆಯಿತು ಎದ್ದೇಳಿ ಅಂತ ಎದ್ದೇಳಿಸ್ತಾ ಇದ್ರು. ಬಟ್ ಇವಾಗ ನಮ್ಮ ಸಿಚುವೇಶನ್ ಹೇಗಿದೆ ಅಂದರೆ ನಾವು ನಮ್ಮ ಮಕ್ಕಳನ್ನ ಎದ್ದೇಳಿಸ್ತಾ ಇದ್ದೀವಿ, ಅದ್ರ ಜೊತೆಗೆ ಟೈಮಲ್ಲೆಲ್ಲ ಎದ್ದು ಕೆಲಸಗಳನ್ನ ಮಾಡ್ಕೋತಾ ಇದ್ದೀವಿ. ಅದೆಷ್ಟೋ ಸರಿ ಅಮ್ಮ ಹೆಲ್ಪ್ ಬೇಕಂತನೂ ಕೇಳದೇ ಇರೋ ನಾನು ಇವಾಗ ಅವರ ಸಿಚುವೇಶನ್ ಹೇಗಿತ್ತು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಇದ್ದೀನಿ.
this sunlight. If I'm going with you, I know we'll get to the other side. Sinking in, I know this feels right. Catching a crazy love moving through me like a wildfire, like a wildfire. ಇನ್ನು ಒಳಗಡೆ ಎಲ್ಲ ಮಾಪ್ ಮಾಡ್ಕೊಂಡಿದ್ದಾಗಿತ್ತು. ಅದಾದಮೇಲೆ ಬಾಲ್ಕನಿಗೆ ಬಂದು ಬಾಲ್ಕನಿ ಎಲ್ಲ ಮಾಪ್ ಮಾಡಿಕೊಂಡು ಆಮೇಲೆ ಹೊಸ್ಲನ್ನ ತೊಳೆದು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ರಂಗೋಲಿನ ಹಾಕ್ಕೊಂಡು ಹೊಸ್ಲು ಪೂರ್ತಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಫಾಸ್ಟಾಗಿ ದೀಪನ ಹಚ್ಕೋಬೋದು ಅಂತ ಹೇಳಿಬಿಟ್ಟು ಆಮೇಲೆ ಬಂದು ಇಲ್ಲಿ ಬಟ್ಟೆ ಐರನ್ ಮಾಡೋದಿತ್ತು ಸ್ವಲ್ಪ. ಈ ಒಂದು ಡ್ರೆಸ್ನ ಐರನ್ ಮಾಡಿಕೊಂಡು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ರೆ ಬೇಗ ಪೂಜೆಗಳೆಲ್ಲ ಮಾಡಿಸ್ಕೊಂಡು ನಾವು ಹೊರಟ್ಬಿಡ್ಬೋದು ಅಂದ್ಕೊಂಡೆ. 7:30ಗೆ ನಮಗೆ ಬಸ್ ಇದ್ದಿದ್ದು, ಇಲ್ಲಿ ಆಲ್ರೆಡಿ 6:45 ಆಗಿಬಿಟ್ಟಿತ್ತು ಟೈಮು. ಬಸ್ ಮಿಸ್ ಆಗುತ್ತೆ ಅಂತ ಇತ್ತು, ಬಟ್ ನಾವು ಹತ್ರನೇ ಇರೋದ್ರಿಂದ ಮಂಡ್ಯನೇ ಅಲ್ವಾ, ರೀಚ್ ಆಗೋಕೆ ಟ್ರೈ ಮಾಡೋಣ ಅಂತ ಹೇಳಿ ಫಾಸ್ಟಾಗಿ ಮಾಡ್ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ದೀಪನ ಹಚ್ಕೋತಾ ಇದ್ದೀನಿ. ನಾನು ದೇವ್ರ ಮನೇನ ಮೊದಲೇ ನೆನ್ನೆನೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಫೋಟೋ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಹಾಕಿ. ಇವಾಗ ಬೆಳಗ್ಗೆ ಎದ್ದು ಹೂವೆಲ್ಲ ಹಾಕಿ ದೀಪನ ಹಚ್ಕೋತಾ ಇದ್ದೀನಿ. ಬೇಗನೆ ಆಯಿತು ಅದಂತೂ. ಇನ್ನು ಪ್ಯಾಕ್ ಮಾಡಿರೋ ಬ್ಯಾಗು ಪಾಪು ಎಲ್ಲನೂ ರೆಡಿ ಮಾಡಿಕೊಂಡು ಮತ್ತೆ ಕರ್ಕೊಂಡು ಹೊರಟ್ವಿ. ಟೈಮ್ ಆಗಿತ್ತು ಆಲ್ರೆಡಿ 7:30 ಮೇಲಾಗಿತ್ತು, ಬಟ್ ನಮಗೆ ಬಸ್ ಸಿಗತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಆಮೇಲೆ ಅಲ್ಲಿಂದ ಬಂದು ಗಾಡಿನ ಇಲ್ಲಿ ಪಾರ್ಕ್ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಪಾರ್ಕ್ ಮಾಡಿ ಹೊರಟ್ವಿ. ನಾವಲ್ಲಿ ಬಸ್ ಸ್ಟ್ಯಾಂಡ್ ರೀಚ್ ಆದಾಗ 7:42 ಆಗಿತ್ತು. ಬಸ್ ಆಲ್ರೆಡಿ ಹೊರಟೋಗಿತ್ತು. ಸೊ ನೆಕ್ಸ್ಟ್ ಬಸ್ ಇರೋದು 8 o'clockಗೆ ಅಂತ ಹೇಳಿದ್ರು. 8 o'clockವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ಕುತ್ಕೊಂಡ್ವಿ. ಆಮೇಲೆ ಅಲ್ಲಿ ಹೋಗಿ ಸ್ವಲ್ಪ ಬಿಸ್ಕೆಟು ಹಾಗೆ ಚಿಪ್ಸ್ ಎಲ್ಲ ತೊಗೊಂಡು ಬಂದು ಬ್ಯಾಗ್ ಒಳಗಡೆ ಇಟ್ಕೊಂಡು ಮತ್ತು ಬಸ್ 8 ಗಂಟೆ ಕರೆಕ್ಟಾಗಿ ಬಂತು. ಬಸ್ನ ಹತ್ಕೊಂಡು ಹೊರಟ್ವಿ. ಸೊ ನಾನು ಫಸ್ಟ್ ಟೈಮ್ ಮಲೆ ಮಹದೇಶ್ವರ ಬೆಟ್ಟಗೆ ಹೋಗ್ತಾ ಇರೋದು. ನಾನು ಚಿಕ್ಕ ವಯಸ್ಸಿಂದನೂ ಹೋಗಿದ್ದು ನೆನಪೇ ಇಲ್ಲ ನನಗಂತೂ. ತುಂಬ ಸುತ್ತಮುತ್ತ ಬೆಟ್ಟಗಳು, ಹಸಿರು ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಏನೋ ಒಂಥರ ಹ್ಯಾಪಿನೆಸ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅಂತ, ಹಾಗೆ ಇನ್ನೊಂದು ನಾನು ಇಷ್ಟಪಟ್ಟಿರೋರ ಜೊತೆ ನಾನು ಮದುವೆ ಆಗಿ ನನಗೊಂದು ಮಗು ಆದಮೇಲೆ ಹೋಗ್ತಾ ಇದ್ದೀನಿ ಅನ್ನೋದು ನಂಗೆ ತುಂಬಾ ಖುಷಿ ಇತ್ತು. ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ಇದೊಂದೇ ರೀಸನ್ಗೆ. ಬೈಕಲ್ಲೇ ಹೋಗ್ಬೋದಾಗಿತ್ತು. ಬೈಕಲ್ಲಿ ಹೋಗೋಕ್ಕೆ ಏನು ಪ್ರಾಬ್ಲಮ್ ಅಂದರೆ ಪಾಪು ಮಲ್ಕೊಂಡ್ಬಿಡ್ತಾಳೆ. ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ತಾ ಇದ್ದಂಗೆ ಮಲ್ಕೊಂಡ್ಬಿಡ್ತಾಳೆ. ಇನ್ನು ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕೆ ನನಗೆ ಹಿಂಸೆ ಆಗುತ್ತೆ, ಹಿಂದೆಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಇವರು ಬಸ್ಸಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಬಸ್ಸಲ್ಲಿ ಕರ್ಕೊಂಡು ಹೋದರು. ಬಸ್ಸಲ್ಲಾದರೆ ಆರಾಮಾಗಿ ಪಾಪುನ ಕೂಡ ಮಲಗಿಸ್ಕೊಂಡು ನಾವು ಕೂಡ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದು. ಇನ್ನು ಬೆಟ್ಟಕ್ಕೆ ಹೋಗೋಕ್ಕೆ ಸುಮಾರು ಬಸ್ಗಳು ಹೋಗ್ತಾನೆ ಇರುತ್ತೆ. ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಬೇಗ ರೆಡಿಯಾಗಿ ಹೋಗೋದ್ರಿಂದ ಬೆಟ್ಟಕ್ಕೆ ಬೇಗ ರೀಚ್ ಆಗ್ಬೋದು, ಹಾಗೆ ದರ್ಶನ ಕೂಡ ಈಸಿಯಾಗಿ ಆಗುತ್ತೆ. ಇನ್ನು ನಾವು ಹೋಗೋಷ್ಟರಲ್ಲಿ ಟೈಮ್ ಆಲ್ರೆಡಿ ಇಲ್ಲಿ ನಾವು ಬಿಟ್ಟಿದ್ದು 8 o'clock, 8:10 ಆಗಿತ್ತು. ಬಟ್ ನಾವು ಅಲ್ಲಿ ಹೋಗಿ ರೀಚ್ ಆದಾಗ 12:15 ಆಗಿತ್ತು. ಅಲ್ಲಿ ಹೋಗಿ ರೀಚ್ ಆದಮೇಲೆ ನನಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಸುಮಾರು ದಿನ ಆಗಿತ್ತಲ್ಲ, ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ತೊಳಸ್ದಾಗ ಆಗ್ತಾಯಿತ್ತು, ವಾಮಿಟ್ ಬರೋ ಹಾಗೆ ಆಗ್ತಾಯಿತ್ತು. ಅಲ್ಲಿ ಹೋಗಿ ಒಂದು 20 ಮಿನಿಟ್ಸ್ ರೆಸ್ಟ್ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಅಲ್ಲಿ ಫಸ್ಟು ಸ್ಟಾರ್ಟಿಂಗ್ ಎಂಟರ್ ಆದ ತಕ್ಷಣವೇ ನಮಗೆ ಮಲೆ ಮಹದೇಶ್ವರ ಸ್ವಾಮಿ ಕಾಣಿಸ್ಕೊತಾರೆ. ಈ ಸ್ಟ್ಯಾಚು ಇನ್ನೂ ವರ್ಕಿಂಗ್ ಪ್ರೋಸೆಸ್ಸಲ್ಲಿ ನಡೀತಾ ಇದೆಯಂತೆ. ಅಲ್ಲಿಗೆ ಯಾರನ್ನೂ ಎಂಟರ್ ಕೊಡೋದಿಲ್ಲ. ಆದರೆ ನನಗನ್ಸಿದ್ದಿಷ್ಟೇ, ನಾವು ಅಲ್ಲಿರಬೇಕಾದ್ರೆ ತುಂಬ ದೂರ ಇರೋ ಕಾಣಿಸ್ತಾ ಇತ್ತು, ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ತುಂಬ ಹತ್ತಿರ ಇರೋ ಕಾಣಿಸ್ತಾ ಇತ್ತು. ಹೌ ಇಟ್ ಪಾಸಿಬಲ್ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಕಡೆಯಿಂದನೂ ಕಾಣಿಸೋ ಥರ ಮಾಡಿದಾರಂತೆ ಅದನ್ನು. ನಮ್ಮ ಪಾಪುಗೆ ಎಲ್ಲಾದರೂ ಈ ರೀತಿ ಟ್ರಾವೆಲ್ ಮಾಡೋದು, ತುಂಬ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದು, ಅದ್ರ ಜೊತೆಗೆ ಹೊರಗಡೆ ಎಲ್ಲಾದರೂ ಹೋಗೋದು ಸುತ್ತಾಡೋಕ್ಕೆ ಅಂದರೆ ತುಂಬಾ ಇಷ್ಟಪಡ್ತಾಳೆ. ನಾವು ಇವತ್ತು ಕರ್ಕೊಂಡು ಬಂದಿರೋದ್ರಿಂದ ಅವಳು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಾಯಿದ್ಲು. ಅದ್ರ ಜೊತೆಗೆ ತುಂಬ ಕ್ವಶನ್ಸ್ ಮಾಡ್ತಾಯಿದ್ಲು. ಇಲ್ಲ ಆನೆ ಇದೆಯಾ, ದೇವಸ್ಥಾನಕ್ಕೆ ಹೋಗಬೇಕಾ, ನಡ್ಕೊಂಡೇ ಹೋಗಬೇಕಾ, ಆಮೇಲೆ ಬೈಕಲ್ಲಿ ಯಾಕೆ ಕರ್ಕೊಂಡು ಬಂದಿಲ್ಲ, ಬೈಕಲ್ಲೇ ಹೋಗೋಣ ಅಂದ್ಕೊಂಡು ಅವ್ರ ಅಪ್ಪನ ತುಂಬ ಕ್ವಶನ್ ಮಾಡ್ತಾಯಿದ್ಲು. ಒಳಗಡೆ ದೇವ್ರ ದರ್ಶನ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಬಸವಪ್ಪ ದೇವ್ರನ್ನ ನೋಡ್ಕೊಂಡು ಹೋಗಬೇಕಂತೆ. ಸೊ ಹಾಗಾಗಿ ನಾವಿಲ್ಲಿ ಫಸ್ಟ್ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಬಸವಪ್ಪ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಅವ್ರು ಹೇಳಿದ್ದು ತುಂಬ ಬಿಸಿಲು, ಕಾಲಂತೂ ಇಡೋದಕ್ಕೆ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಇವತ್ತು ಸ್ವಲ್ಪ ರಶ್ ಕಮ್ಮಿ ಇದ್ದಾರೆ. ಕೆಲವೊಂದು ಸಾರಿ ತುಂಬಾ ರಶ್ ಇರ್ತಾರೆ, ಓಡಾಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರ್ತಾರೆ ಅಂತ ಹೇಳಿದ್ರು. ಅಲ್ಲಿಂದ ಬಂದು ಇಲ್ಲಿ ಪಾದಗಳನ್ನ ತೊಳ್ಕೊಂಡು ಒಳಗಡೆ ಕ್ಯೂ ಹೋಗೋಕ್ಕೆ ಹೋಗ್ತಾ ಇದ್ದೀವಿ. ಕ್ಯೂವಲ್ಲಂತೂ ತುಂಬಾ ಜನ ಇದ್ದರು. ಅದ್ರ ಜೊತೆಗೆ ಅಲ್ಲಿ ಉಗೇ ಮಾದಪ್ಪ ಅಂತೆಲ್ಲ ಸೌಂಡ್ ಮಾಡಿಕೊಂಡು ಕೂಕೊಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ಒಂಥರ ಮೆಮೊರಿಬಲ್ ಅಂತಲೇ ಅನ್ಬೋದು. ತುಂಬಾ ಚೆನ್ನಾಗಿತ್ತು. ರಶ್ ಇದ್ದರೂ ಕೂಡ ದರ್ಶನ ಎಲ್ಲ ಚೆನ್ನಾಗಾಯಿತು. ಇನ್ನು ಫಾಸ್ಟಾಗಿ ಹೋಗಿ ಫಾಸ್ಟಾಗಿ ಬಂದಂಗೆ ಇತ್ತು. ತುಂಬ ಏನು ವೆಯ್ಟ್ ಮಾಡಲಿಲ್ಲ. ಅಷ್ಟೊಂದು ಜನನೂ ಇರಲಿಲ್ಲ ಅನಿಸುತ್ತೆ. ಇವತ್ತು ಸ್ವಲ್ಪ ಕಮ್ಮಿನೇ ಇದ್ದರು ಅನಿಸುತ್ತೆ.
ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಒಂದು 10 ನಿಮಿಷ ಕೂತು ಒಂದು ಸ್ವಲ್ಪ ಆ ಸಂಕಲ್ಪಗಳನ್ನೆಲ್ಲ ಮಾಡಿಕೊಂಡು ನಾನು ಅದಾದಮೇಲೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಅದ್ರ ಜೊತೆಗೆ ಹೊರಗಡೆ ಬಂದ್ವಿ. ಅಲ್ಲಿ ಪ್ರಸಾದಗಳೆಲ್ಲ ಇತ್ತು, ಅದನ್ನೆಲ್ಲ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ತೊಗೊಂಡು ಬ್ಯಾಗ್ಗಳೊಳಗಡೆ ಎಲ್ಲನೂ ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ರಥಗಳನ್ನ ನೋಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕಂತೂ ಕಣ್ಣು ತುಂಬ ಅನಿಸ್ತಾ ಇತ್ತು. ಎಷ್ಟು ಜನಗಳಿದ್ರೂ ದೇವ್ರ ದರ್ಶನ ಮಾಡಬೇಕು ಅಂತ ಮನಸ್ಸಲ್ಲಿ ಒಂದಿದ್ರೆ ಆ ಸಂಕಲ್ಪಗಳನ್ನ ಮಾಡಿಕೊಂಡು ಮಾಡ್ತಾ ಇದ್ದರೆ ಏನೋ ಒಂಥರ ಖುಷಿ ಆನಂದ. ಅದ್ರ ಜೊತೆಗೆ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ಬಂದು ಇಲ್ಲಿ ಬಳೆಗಳನ್ನ ತೊಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಳೆನ ತೊಡಿಸ್ಕೊಂಡೆ. ಕೈ ತುಂಬ ಬಳೆಗಳು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣುತ್ತೆ ಅಲ್ವಾ. ನನ್ನನ್ನು ನೋಡಿ ನನ್ನ ಮಗಳು ಕೂಡ ಅಮ್ಮ ನಾನು ತೊಡಿಸ್ಕೊತೀನಮ್ಮ ಅಂತ ಹೇಳಿಬಿಟ್ಟು ಅವಳು ಕೂಡ ಕೂತ್ಕೊಂಡ್ಳು. ಇನ್ನು ಬಳೆ ಎಲ್ಲ ಹಾಕ್ಸ್ಕೊಂಡು ಹೊರಗಡೆ ಬರ್ತಾ ಇದ್ವಿ. ಹೊರಗಡೆ ಬರ್ತಾ ಇದ್ದಂಗೆ ಅಲ್ಲಿ ಸ್ವಲ್ಪ ಕಡಲೆಪುರಿ ಪ್ರಸಾದ ಎಲ್ಲ ತೊಗೊಂಡು ಮತ್ತೆ ರಿಟರ್ನ್ ಬಂದು ಪಾಪು ತುಂಬ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳ್ತಾ ಇದ್ಲು. ನಾವು ಅಲ್ಲಿ ಪ್ರಸಾದ ಕೊಡ್ತಾರಲ್ಲ ಅಲ್ಲಿಗೆ ಹೋಗೋಣ ಅಂತ ನಾನು ಅಂದ್ಕೊಂಡೇ ಹೋಗಿದ್ದು. ಬಟ್ ಅಲ್ಲಿ ದಾಸೋಹ ಬಂದು ತುಂಬ ರಶ್ ಇತ್ತು. ಅದ್ರ ಜೊತೆಗೆ ಇವಳು ತುಂಬ ಹಶು ಅಂತ ಇದ್ಲು. ಆಲ್ರೆಡಿ 2:30 ಆಗಿಬಿಟ್ಟಿತ್ತು ಟೈಮ್ ಬಂದು. ಆಮೇಲೆ ನಾವು ಅಲ್ಲೋ ಹೋಗಿ ಹೋಟೆಲಲ್ಲಿ ಅವಳಿಗೊಂದು ಸ್ವಲ್ಪ ಇಡ್ಲಿ ತೊಗೊಂಡು ನಮಗೆ ಒಂದು ಫುಲ್ ಅನ್ನ ಸಾಂಬಾರನ್ನ ತೊಗೊಂಡು ತಿನ್ಕೊಂಡು ಮತ್ತೆ ರಿಟರ್ನ್ ಬಂದ್ವಿ. ಅಲ್ಲಿ ಬಸ್ ಅಂತೂ ತುಂಬ ರಶ್ ಇರುತ್ತೆ, ಹೋಗಬೇಕಿದ್ರೆ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ನಾವಲ್ಲಿ ರಿಟರ್ನ್ ಹೊರಟಾಗ 4:30 ಆಗಿತ್ತು, ಬರೋಷ್ಟರಲ್ಲಿ 8 o'clock ಆಯಿತು. ಅಲ್ಲಿಂದ ಡೈರೆಕ್ಟ್ ಬಸ್ ನಮ್ಗೆ ಸಿಗಲಿಲ್ಲ, ಎಲ್ಲ ಕಡೆ ರಶ್ ಇತ್ತು. ನಾವು ಅಲ್ಲಿಂದ ಬೆಟ್ಟದಿಂದ ಕೊಳ್ಳೇಗಾಲದಿಂದ ಮಳವಳ್ಳಿಯಿಂದ ಮಂಡ್ಯಗೆ ಬಸ್ಸಿಗೆ ಬಂದಿದ್ದು ತುಂಬ ಲೇಟ್ ಆಗೋಯ್ತು. ಹಾಗೆ ಲಾಂಗ್ ಅನಿಸ್ತು ನನಗಂತೂ. ಬಟ್ ಸೇಫಾಗಿ ಹೋಗಿ ಸೇಫಾಗಿ ಬಂದು ಮನೇನ ತಲುಪಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.